ಸುನಿಲ ಕೂಗ ಬಿರ್ಬಿರ್ನ ಮಂಜನ್ನ ಹೋಗನೆ ಹೊತ್ತಾಗುತ್ತೆ. ಯಾ ಸುಮ್ನಿರ್ಲ ಕಿರಣ, ನೀನು ಸುಮ್ನಿರು, ನಾನು ಕೂಗ್ತೀನಿ. ಮಂಜ, ಲೋ ಮಂಜ, ಬಾರ ಇಲ್ಲ ಆಚೆಗೆ. ಯಾ ಸುನಿಲ, ಜೋರ ಕೂಗ್ಲ ನೀನು. ಆ ಕೂಗು ಬಿರ್ಬಿರ್ನಿ. ನೀ ಇದಾನು ಕೂಗಿದ ಅವನಿಗೆ ಎಲ್ಲಿ ಕೇಳುತ್ತೋ, ಅವ್ನು ಟಿವಿ ಹಾಕೊಂಡು ಕೂತಿರ್ತಾನೆ. ಕಿರಣ, ಸುಮ್ ನಿಂತ್ಕಲ್ಲ ನೀನು, ಸುಮ್ ನಿಂತ್ಕ. ಇಲ್ಲಾಂದ್ರೆ ನೀನೇ ಬಂದು ಕೂಗ್ ಬಾ ಇಲ್ಲಿ. ಆ ರಜ್ಜಿಗೆ ಏನಾರ ಕೇಳಿಸ್ಕೊಂಡ ನಾವು ಕೂಗಿದ್ದು, ಆ ರಜ್ಜಿ ಆಮೇಲೆ ಆಚೆಗೆ ಬರಕ್ಕೆ ಬಿಡಲ್ಲ ಅವನ್ನ. ನಮಗೂ ಎರಡು ಒದೆ ಕೊಟ್ಟಿ ಮನೆ ಕಳ್ಸುತ್ತ ಮೇಲೆ. ಆಮೇಲೆ ಏನ್ ಮಾಡ್ತೀಯಪ್ಪ ನೀನು? ಸುಮ್ಮನೆ ನೀನು, ಅದಕ್ಕೆ ನಾನು ನಿಧಾನ ಕೂಗ್ತಿರೋದು. ಸರಿ ಸರಿ ಕೂಗಪ್ಪ, ಹೆಂಗೋ ಒಂದ್ ಕೂಗತ್ಲಾಗಿ. ಹೆಂಗೋ ಕೂಗಿ ಅವನ ಆಚೆಗೆ ಬರೋಳು ಫಸ್ಟ್ ನೀನು. ಮಂಜ, ಲೋ ಮಂಜ, ಏನ್ ಮಾಡ್ತಿದ್ದಿ? ಒಳಗ್ ಬಾರ ಆಚೆಗೆ. ನಿಮ್ಮ ಅಜ್ಜಿ ಗಿಜ್ಜಿ ಕೇಳಿಸ್ಕೊಳತ್ತು ಬಾರೋ, ಏನೋ ಮಾಡ್ತಿದ್ಯಾ? ಇವ್ರಾಕಪ್ಪ ಈಗ್ಲೇ ಬಂದು ಕೂಗ್ತಾವ್ರ ನನ್ನ. ನಮ್ಮ ಅಜ್ಜಿ ಬೇರೆ ನನ್ನ ಪಕ್ಕದಾಗೆ ಕೂತೈತಿ. ಎಲ್ಲಿಗಾರ ಎದ್ದೋದ್ರೆ ಎಲ್ಗೋಯ್ತಿದ್ದಿಲ್ಲ ಪಾಪ ಅಂತ ಹೇಳಿ ಅಡ್ಡ ಹಾಕೊಳ್ಳುತ್ತೆ. ಇವರಿಬ್ರು ಯಾಕಾರ ಬಂದು ನನಗೆ ಕೂಗ್ತಾವ್ರು. ಲಾ ಸುನಿಲ, ನಿನ್ ಕೂಗಕ್ಕಾಗಲ್ಲ ಕಣೋ, ನಾನು ಕೂಗ್ತೀನಿ ಬಾಯಿಲಿಟ್ಲಾಗಿ. ಸರಿ ಸರಿ ಬಾರಪ್ಪ, ಅದ್ ಹೆಂಗ್ ಕೂಗ್ತೀಯ ಅಂತ ನಾನು ನೋಡ್ತೀನಿ. ಬಾ, ಏನಾರ ಅವ್ರ ಅಜ್ಜನಾರ ಆಚೆಗೆ ಬರ್ಬೇಕು ಕಣೋ, ಅವಾಗಿರೋದ್ ನಿನಗೆ ಮಾರಿ ಹಬ್ಬ. ನನಗೆ ಗೊತ್ತು ಬಾರೋ ಹೆಂಗ್ ಕೂಗೋದು ಅಂತ, ನಾನು ಕೂಗ್ತೀನಿ ಬಾ ನೀನು. ಮಂಜ, ಲೋ ಮಂಜ, ಬಾರೋ ಇಲ್ಲಿ ಎತ್ತ ಆಚೆಗೆ ಬಿರ್ಬಿರ್ನಿ. ಇವರು ಇವತ್ತು ಬಿಡಂಗ್ ಕಾಣ್ತಾ ಇಲ್ಲ ನನ್ನ. ಮನೆ ಬಾಕಿಗೆ ಬಂದರೆ ಕೂಗ್ತಾವ್ ಕಿರಣ. ನಮ್ಮ ಅಜ್ಜಿ ನೋಡಿದ್ರು ಹೊಡೆಯುತ್ತೆ. ಇವನಿಗೇನು ಅರ್ಥನೇ ಆಗಲ್ಲ ಇವನಿಗೆ. ಯಾಕೆ ಹಂಗ್ ಕೂಗ್ತಿದ್ರು ನನ್ನ? ಯಾಕಂಗ್ ಕೂಗ್ತಿದ್ದೀರಾ? ನಮ್ಮ ಅಜ್ಜಿ ನನ್ನ ಪಕ್ಕದಾಗೆ ಐತೆ, ಯಾಕೆ ಕೂಗ್ತಿದ್ದೀರಾ ನೀವು? ಅಲ್ಲಿ ಕೆಳಗಡೆ ಗುಂಡಿ ಅದಲ್ಲೊಂದು, ಅಲ್ಲದ ಪಕ್ಕ ಗುಂಡಿ ಐತಲ್ಲ, ಅಲ್ಲಿ ಏಡಿಕಾಯಿ ಒಸಿ ಇಲ್ವಂತೆ ಕಣೋ. ಎಲ್ಲ ಇಟ್ಕೊಂಬಂದ್ ತಿಂತಾವ್ರೆ. ಬಾರೋ ನಾವು ಹೋಗಿ ಇಟ್ಕೊಂಬರೋಣ, 3 ಜನನು ಹೋಗಿ. ಲಾ ಕಿರಣ, ಅವತ್ ಮಾತ್ರ ಮೀನ್ ಹಿಡಿಯಕ್ ಬಾರ ಬಾರ ಅಂದ್ರೂ ಹಿಂಸೆ ಕೊಟ್ರು ಬರ್ಲಿಲ್ಲ. ಈಗ ಹಾಕ್ಬತ್ತೀಯ ನಮ್ ಜೊತೆ? ನಾನು ಸುನಿಲ ಹೋಗಿ ಇಟ್ಕೊಂಬತ್ತೀವಿ, ನೀನೇ ಬರ್ಬೇಡ ಹೋಗ. ಲಾ ಮಂಜ, ಸುನಿಲಂಗ್ ಗೊತ್ತೇ ಇರ್ಲಿಲ್ಲ ಕಣೋ, ನಾನೇ ಹೇಳಿದ್ದು. ಬಿರ್ಬಿನ್ ಹೋಗಿ 3 ಜನ ಇಟ್ಕೊಂಬರನ್ ಬರ್ರು. ನಮ್ಮನೆ ಅವತ್ತೆ ಮೀನ್ ಹಿಡಿಯಕ್ ಹೋದಿಸನೆ ಚೆನ್ನಾಗಿ ಹೊಡೆದವ್ರೆ, ಬೈದವ್ರೆ ನನಗೆ. ಮತ್ತೆ ನಾನ್ ಬರಲ್ಲ ಕಣ್ರಪ್ಪ. ಚೆನ್ನಾಗಿ ಬೈತಾರೆ, ನಮ್ಮ ಅಜ್ಜಿ ಸರಿ ಇಲ್ಲ, ಬೈಯುತ್ತೆ, ನಾನ್ ಬರಲ್ಲ, ನೀವಿಬ್ರು ಹೋಗಿ ಇಟ್ಕೊಂಬರಾಗಿ. ಲಾ ಮಂಜ, ಅವತ್ತು ಮೀನ್ ಹಿಡ್ಕೊಂಡ್ ಬಂದಲ್ಲ, ಅದೇ ನಿಮ್ಮ ಅಜ್ಜಿ ಆಚೆಗೆ ಸಿಕ್ಕೇನು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ಲಿವೇನೋ ಚೆನ್ನಾಗೈತೆ ಅಂತ ಹೇಳಿ. ಇವತ್ತು ಹಂಗೆ ಉಣ್ತಾರೆ ಕಣನ್ ಬಾರು. ಒಂದ್ 2 ಮಾತು ಬೈಕಂತಾರೆ, ಆಮೇಲೆ ಊಟ ಮಾಡ್ತಾರೆ ಕಣನ್ ಬಾ, ಹೋಗಿ ಇಟ್ಕೊಂಬರೋಣ. ಮಂತ ಇದು ಬೇಜಾರಾಗೋದು ಬಾರೋ ಇವತ್ತು. ಲಾ ಸುನಿಲ, ನಿಂಗೆ ಗೊತ್ತಿಲ್ಲ ಕಂಡ ನಮ್ಮ ಅಜ್ಜಿನು ಎಂತದು ಅಂತ. ಅವತ್ತೇನೋ ಸುಮ್ಮನೆ ಆಗೈತಿ. ಇವತ್ತೇನು ಬಿಡುತ್ತೇನೋ, ಚೆನ್ನಾಗಿ ಒದೇನೋ ಕೊಟ್ಬಿಡ್ತಾರೆ ಇವತ್ತು. ನಾನ್ ಬರಲ್ಲ, ನೀವು ಹೋಗಿ ಇಟ್ಕೊಂಡ್ ಬರಾಗ್ರಪ್ಪ. ನಡಿ ಸುನಿಲ ಅತ್ಲಾಗಿ, ಈ ಮಂಜ ಎಲ್ಲದಕ್ಕೂ ಎದ್ರಕಂತಾನೆ. ಬರದೇ ಇಲ್ಲ ಅಂತ ಒಂದು ಕಂಡೀಷನ್ ಆಗಿ ಹೇಳ್ತಾವ. ನಡಿ, ನಾಳೆ ಒಂದು 4 kg ಆಗಿದ್ದು ಆಗೋಷ್ಟು ಇಟ್ಕೊಂಡ್ ಬಂದ್ಬಿಟ್ಟು ಒಳ್ಳೆ ಸಾರು ಮಾಡ್ಸ್ಕೊ ಊಟ ಮಾಡೋಣ. ನಡಿಯೋ, ಬೈದ್ರೆ ಬೈತಾರೆ. ಲಾ ಕಿರಣ, ನಂಗೂ ಬರ ಮನ್ಸು ಕಲ್ಲ. ಅದೇ ನಮ್ಮ ಅಜ್ಜಿ ಬೈಯುತ್ತೆ ಅಂತ ಭಯ ಆಗುತ್ತೆ ಕಣೋ. ನನಗೂ ಅಲ್ಲೆಲ್ಲ ಬರ್ಬೇಕು, ಹಂಗೆಲ್ಲ ಏಡಿಕಾಯಿ ಹಿಡಿಬೇಕು ಅನ್ನೋದು ನಂಗೂ ಆಸೆ. ಬಾರ್ಲ ಮತ್ತೆ ಮಂಜ, ಬೈದ್ರೆ ಬೈತಾರೆ ಬಾರೋ, ಒಂದ್ ಮಾತು ಬೈಕಂತಾರೆ ಸುಮ್ಮನೆ ಆಗ್ಬಿಡ್ತಾರೆ. ಬಾ, ಒಂದ್ 2 kg ಆಗೋಷ್ಟು ಇಟ್ಕೊಂಬರೋಣ ಬಾರೋ, ಮಂತ ಇದ್ದು ಬಿದ್ದು ಬೇಜಾರಾಗುತ್ತೆ. ಸರಿ ನಡ್ರಪ್ಪ, ಅತ್ಲಾಗಿ ಇಟ್ಕೊಂಬರೋಣ. ಸರಿ ನಡ್ರಿ ಅತ್ಲಾಗಿ. ಬಿರ್ಬಿ ನೋಡ್ ಬಂದ್ರು, ನಮ್ಮ ಅಜ್ಜಿ ನೋಡ್ಬಿಟ್ರೆ ಆಮೇಲೆ ಅಡ್ಡೆ ಹಾಕೊಂಡ್ಬಿಡುತ್ತೆ. ಬಿರ್ಬಿ ನೋಡ್ ಬನ್ನಿ. ಲಾ ಸುನಿಲ, ಬಿರ್ಬಿರ್ನ ಬಾರ್ಲ, ಅವ್ರ ಅಜ್ಜಿ ಎದ್ದು ಬರ್ತಾರನೆ, ಸುಮ್ ಬಾರ್ಲ ಬಿರ್ಬಿರ್ನಿ. ನಡಿಯ, ನಾನ್ ಬಂದೆ, ನಿಮ್ ಹಿಂದಿನೇ ಬತೀ, ನಡಿ ನಾನು. ಲಾ ಮಂಜ, ನಿಮ್ ತಾತ ಬತೈತೆ ಕಣೋ ಅಲ್ಲಿ. ಎಲ್ಲ ಸುನಿಲ, ಎಲ್ಲಿ ಬತೈತೆ ನಮ್ ತಾತ? ಕಣೋ ಮಂಜ, ನಿಮ್ ತಾತ ಬತೈತೆ, ನಮಗೆ ಆಯ್ತು ಹಬ್ಬ ಇವತ್ತು ಸೊರ್ರಾಗಿ. ಎಲ್ಲಿ ಬತೈತಿರ್ಲ, ನನಗೆ ಕಾಣಿಸ್ತಿಲ್ಲ, ಎಲ್ಲಿ ಬತೈತೆ ಹೇಳ್ರು. ಅಯ್ಯೋ, ನಿನ್ ಕಣ್ಣಿ ಮುರ್ದು ಅಣ್ಣೆ ನೋಡಲ್ಲಿ. ಅಲ್ಲೇ ಬತೈತ್ ನೋಡು. ಲಾ ನಡ್ಲ ಬಚ್ಚಿಕ್ಕಲ್ಲ, ಮರದಂಡಿ ಎಲ್ಲಾರ ಬಚ್ಚಿಕ್ಕಲ್ಲ, ನಡಿ. ನಡಿಲ ಸುನಿಲ, ಓಡ್ಲ ಬಿರ್ಬಿರ್ನಿ. ನೀವ್ ಹಂಗಾರ ಓಡಿರ್ಲ ನೀವು. ನಾನಿಲ್ಲೇ ಮರದಿಂದ ಉಂಟ್ಕೊಂಡೆ, ನಾನಿಲ್ಲೇ. ಲೋ ಸುನಿಲ, ಓಡ್ಬಾರೋ. ಕಿರಣ ಅಲ್ಲೇ ಉಂಟ್ಕೊಂಡ, ಹೆಂಗೋ ನಾವೇ ಕಣೋ ಸಿಗಾಕಣದ್ ಬಾರೋ. ನಡಿಯೋ, ನಾನು ಬತೀ, ನಡಿ ಬಿರ್ಬಿರು ನೀನು. ಅಜೋ, ಎಲ್ಲ ಏಡಿಕಾಯಿ ಹಿಡಿಯಕ್ ಹೋಗಾರ ಕಣಜ್ಜ, ನೀನ್ ಹೋಗ್ತವೇನಜ್ಜ ಹಿಡಿಯಕ್ಕೆ? ಯಾರ್ಲ ಸಿದ್ದಪ್ಪ ಹೋಗಿರೋರು ಏಡಿಕಾಯಿ ಹಿಡಿಯಕ್ಕೆ? ಎಲ್ಲಿದ್ದವಂತೋ ಏಡಿಕಾಯಿ? ಅಯ್ಯೋ, ಹಳ್ಳದ ಪಕ್ಕ ಒಂದ್ ಚಿಕ್ಕದ್ ಗುಂಡಿಲ್ವೇನಜ್ಜ? ಅದ್ರಾಗ ಐತಂತಿ. ಸೀಸನ್ ಇಟ್ಕೊಂಡ್ ಬತ್ತಲ್ ನಾವ್ 3 ನಾವು ಹೋಗಿದ್ರ ಆಗತ್ ಕಣಜ್ಜ. ಲಾ ಸುನಿಲ, ಈ ಸಿದ್ದಣ್ಣಗೆ ಮಾಡೋ ಕೆಲಸ ಇಲ್ವೇನು? ನಾವು ಓದಿಸ್ಲೇ ನಮ್ಮ ತಾತನು ಕರ್ಕೊಂಡು ಏಡಿಕಾಯಿ ಹಿಡಿಯಕ್ ಹೋಗುತ್ತಲ್ಲ, ಸಿಗಾಕೊಂಡು ಬಿಡುತ್ತೇನೋ ನಮ್ಮನ್ನ. ಸಿದ್ದಣ್ಣಂಗ್ ಬುದ್ಧಿಲ್ಲ. ಸಿದ್ದಣ್ಣ ಹಂಗೆ ಕಂಡ್ಲ ಮಂಜ. ಸುಮ್ಮನೆ ಅಂತ ಇರಲ್ಲ.
ಯಾ ಮತ್ ನಾವು ಹೋಗಿದ್ರೆ ಆಗದಲ್ಲ ಸಿದ್ಧ ಅತ್ಲಾಗಿ ನನಗೂ ಇನ್ನೇನು ಕೆಲ್ಸ ಹೊತ್ತಲ್ಲ ಹೋಗಿದ್ರೆ ಆಗದತ್ಲಾಗಿ ಇಟ್ಕೊಂಬಂದಿದ್ರು ಒಂದ್ ನಾಕ ಹೋ ಈಟ ಗಂಟೆ ಎಲ್ಲಿ ಬಿಟ್ಟಿರ್ತಾರ ಅಜ್ಜ ಬೆಳಿಗ್ಗೆಲೆ ಎದ್ದು ಹೋಗ್ಬೇಕಿತ್ತು ನೀನ್ ಬೆಳಿಗ್ಗೆಲೆ ಎದ್ದು ಆಟಕ್ ಬಂದಿದ್ಯಾ ನಾನೆಲ್ಲೋ ನೀನ್ ನೋಡಿ ನೀನು ಒಂದ್ 4 kg ತಗೊಂಡ್ ಹೋಗಿದ್ಯಾ ಮನೆಗೆ ಅನ್ಕಂಡು ನಿನಗ್ ನೋಡ್ರ ಗೊತ್ತೇ ಇಲ್ಲ ಥೋ ನನ್ಗೆ ಎಲ್ಲಿ ಗೊತ್ತಾಗ್ಬೇಕು ನಾನಿನ್ನು ಆಟೋದ್ಕೆ ಎದ್ದು ತೋಟಕ್ಕೆ ಬಂದದನಿ ತೋಟದಿಂದ ಈಗ ಹೋಯ್ತದನಿ ನೀನ್ ಹೇಳೋ ಹೊತ್ಗೆ ನನಗೆ ಗೊತ್ತಾಗಿದ್ದು ಬಿ ಇಲ್ಲಾಂದ್ರೆ ಯಾರ ಹಿಡ್ದಿದ್ರೆ ನೋಡನ್ ದುಡ್ಡಿಗೆ ತಗೊಂಡೋಗ ನಡಿಯೋ ನಳ್ಳಿ ಏಡಿ ಹಿಡಿಯೋದು ಅಂದ್ರೆ ನನಗೂ ಭಾರಿ ಇಷ್ಟ ಏಡಿ ಹಿಡಿಯೋದು ಇಷ್ಟ ತಿನ್ನೋದು ಇಷ್ಟ ಕಣೋ ನನ್ಗೆ ನಡಿಯತ್ಲ ಒಂದ್ 2 kg ತಗೊಂಡೋಗಕಾರ ಹೋಗಣ ಥೋ ಈಟೊತ್ತಿಗೆ ಎಲ್ಲಿರ್ತಾವ ಬಾರಜ್ಜ ಅತ್ಲಾಗಿ ಈಟೊತ್ತಿಗೆ ಎಲ್ಲಿರ್ತಾವ ಎಲ್ಲ ಮಾರಾಕ್ಬಿಟ್ಟು ಮನೆಗೆ ಹೋಗೋರು ಅವ್ರು ಬಾ ನಾಳಿಕೇನಾರ ಹಿಡಿದ್ರೆ ತಗೊಂಡೋಗಣಂತಿ ನಡಿಯಪ್ಪ ಅತ್ಲಾಗಿ ಇನ್ನೇ ನೀನೊಂದ್ 4 kg ತಗೊಂಡು ನನಗೊಂದ್ 2 kg ತೆಗ್ದು ಇಡೋಣ ಅನ್ನಕಲ್ ನೀನು ಎಲ್ಲ ಮುಗ್ದೋದ್ಮೇಲೆ ಹೇಳ್ತೀನಿ ನೀನು ಥೋ ನನ್ಗೂ ಗೊತ್ತಿಲ್ಲ ಕಣಜ್ಜ ನನಗೂ ಗೊತ್ತಿಲ್ಲ ನಾನು ಅಲ್ಲಿ ಆ ರಮೇಶ್ ಅಣ್ಣರ ಮಂತಕ್ ಹೋಗಿದ್ನಲ್ಲ ಆ ರಮೇಶ್ ಅಣ್ಣನ ಹೇಳ್ತಿ ಎಲ್ಲ ಕ್ಲೀನ್ ಮಾಡ್ತಿದ್ಲು ನಳ್ಳಿ ಹಿಡ್ಕೊಂಬಂದವ್ರ ಕಣ ನಮ್ಮ ಮನೆಯವ್ರು ಹೋಗಿ ಅಂತ ಹೇಳಿ ಎಲ್ಲಾನು ಹೇಳ್ತಿದ್ಲು ಆಗಂಗ ಅನ್ಕಂಡೆ ನಾನು ಬೆಳಗ್ಗೆಲೆ ನಾನು ಹೋಗಿದ್ರೆ ಆಗೋದಲ್ಲಪ್ಪ ಹೆಂಗು ನಾನು ಒಂದ್ 2 kg ಹಿಡ್ಕೊಂಬರ್ಬೋದಿತ್ತು ಅಂತ ಹೇಳಿ ಹಂಗಾದ್ಮೇಲೆ ರಮೇಶ ಚೆನ್ನಾಗಿ ಹಿಡ್ಕೊಂಬಂದು ಅನ್ಕೊಳ ಹಳ್ಳಿಯ ಒಂದ್ ಕ್ವಾಟ್ರ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ನಳ್ಳಿ ತಿನ್ನಕ್ ಒಂದ್ ಕ್ವಾಟ್ರ್ ಇಟ್ಕೊಂಡು ಹಾಕಿಸ್ಕೊಂಡು ಒಂದ್ ಮುದ್ದೆ ಹೊಡಿತಾನ ಕಣೋ ಇವತ್ತು ಕೇಳ್ತಿಯಲ್ಲ ಅಜ್ಜ ನೀನು ಒಂದ್ ಮುದ್ದೆ ಹೊಡೆಯೋದೇ ಸೊರ್ರಾಗ ಹೊಡಿತಾನೆ ಒಂದ್ ಕ್ವಾಟ್ರ್ ಇಟ್ಕೊಂಡು ಮುದ್ದೆ ಹೊಡೆದ್ಬಿಟ್ಟು ಮನಿಕೊಂಡ್ಬಿಟ್ರೆ ಏನ್ ಬೆಳಗ್ಗಿಗೆ ಎದಳೋದು ಅಯ್ಯೋ ಸಿದ್ದಣ್ಣ ಅವ ಅಣ್ಣ ಯಾವಾಗಾರ ಎದಳ್ಳಿ ನೀನ್ ಫಸ್ಟ್ ತಾತನ್ ಕರ್ಕೊಂಡು ಹೋಗ್ಬಿಡ್ ನೀನ್ ಅತ್ಲಾಗಿ ಲೋ ಸುಮ್ನಿಲ್ಲ ಕೇಳಿಸ್ಕೊಂಡ ಸುಮ್ನಿರು ಇನ್ನೇನಜ್ಜ ಸಮಾಚಾರ ಮಾವನಣ್ಣನ ದುಡ್ಡೆಲ್ಲ ಕೊಟ್ಟು ಹೋದ್ನೇನಜ್ಜ ಅವ್ನು ಬಂದು ನಿಮ್ಮಂತಕ್ಕೆ ಬಂದು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಕೊಟ್ನ ಕೊಟ್ಟ ಕಣಪ್ಪ ಆಗ್ಲಯ್ಯ ಭಾರಿ ಒಳ್ಳೆಯವನ್ ಮಾತ್ರ ಹುಡ್ಗ ಒಳ್ಳೆ ಜನನೇ ಇಟ್ಕೊಟ್ಟಿದ್ದೆ ಬಿಡು ನೀನುವಿ ಆಗ್ಲೇ ಬಂದು ಕೊಟ್ಟಿ ಇನ್ನೊಂದ್ ಕಪ್ ಟೀ ಇಟ್ಕೊಟ್ಟಿದ್ದೆ ನಾವು ಸೊಸೆ ಇಟ್ಕೊಬಂದು ಕೊಟ್ಟಿತ್ತು ಕುಡ್ದು ನನ್ನ ಮೊಮ್ಮಗುಂಗುವೆ ಅದೇನೇನೋ ತಂದಿದ್ದ ಕಣೋ ತಿನ್ನಕ್ಕೆ ಆ ಬ್ರೆಡ್ ಅಂತೆ ಬಿಸ್ಕೆಟ್ ಅಂತೆಲ್ಲ ತಂದು ಚೆನ್ನಾಗಿ ಓದ್ಕೊಳಪ್ಪ ಚೆನ್ನಾಗಿರಪ್ಪ ಅಂತೇಳಿ ಹೇಳ್ಬಿಟ್ಟು ಹೋದ ಭಾರಿ ಒಳ್ಳೆ ಮನ್ಸ ಬಿಡಪ್ಪ ಕೇಳ್ತಿಯಲ್ಲ ಅಜ್ಜ ನೀನು ಒಳ್ಳೆ ಮನ್ಸ ಅಂತ ಹೇಳಿ ಭಾರಿ ಒಳ್ಳೆ ಮನ್ಸ ಅವರು ಮಟನ್ ರುಚಿಗಳನ್ನು ಏನು ತಿನ್ನಕ್ಕಲ್ಲ ಅವ್ರು ಲಿಂಗಾಯತ್ರು ಅವರು ಏನೋ ತಿನ್ನಕ್ಕಲ್ಲ ಭಾರಿ ಒಳ್ಳೆ ಮನ್ಸ ಮಾತ್ರ ಸರಿ ನಡಿಯಾತ್ಲಾಗಿ ಮಂತಕ್ ಹೋಗ ನಡಿ ಮಾವಿನ ಮರದಲ್ಲಿ ಎಲ್ಲವ ಹಣ್ಣು ಜೋತ್ ಬಿದ್ದಿದ್ದು ಭಾರಿ ಚೆನ್ನಾಗಿ ಕಾಣಿಸ್ತಿದ್ದ ಕಣು ಹಣ್ಣೆಲ್ಲ ಕಿತ್ಕೊಂಡು ಹೋದ್ಮೇಲೆ ಮರ ನೋಡಕ್ಕೆ ಆಗ್ತಲ್ಲ ಹಂಗಾಗಿ ಹೋಗೈತತ್ಲಾಗಿ ಕೊಂಬೆ ಗಿಂಬೆ ಎಲ್ಲ ನೀಟಾಗಿ ಇದ್ ಮಾಡೋರ ಇಲ್ಲ ಎಲ್ಲ ಮುರಿದಾಕ್ಬಿಟ್ಟು ಹೋಗಾರಜ್ಜ ಹಣ್ಣಂಗೆ ಹೇಳ್ತದಲ್ಲ ಏನ್ ಮಾಡೋಗವ್ರಿ ಇಲ್ಲ ಕಣೋ ಏನು ಮಾಡೋಲ್ಲ ಒಂದ್ ಎಲೆನು ಜಾಸ್ತಿ ಎಲೆನು ಉದುರಿಸಿಲ್ಲ ಅವ್ರು ಅಷ್ಟ್ ನೀಟಾಗಿ ಹಣ್ಣು ಕಿತ್ಕೊಂಡು ಹೋಗಾರಿ ಜಾಸ್ತಿ ತೋಟನು ತುಣ್ದಾಡಿಲ್ಕಣು ಭಾರಿ ಒಳ್ಳೆ ಜನ ಏನಾದ್ರು ಅವ್ರುವೆ ದಿನಕ್ಕೆ 7 ಟನ್ ತೋಟ ನೋಡ್ಕೊಂಡು 7 ಟನ್ ತೋಟ ವ್ಯಾಪಾರ ಮಾಡ್ತಾನ ವಯ್ಯ ಆದ್ರೂ ನಮ್ ತೋಟವ ಭಾರಿ ಚೆನ್ನಾಗಿ ಇಟ್ಕೊಂಡಿರ್ಕೊಂಬಿಡು ಅವ್ರುವೆ ವ್ಯವಸಾಯ ಮಾಡಾರ ನಂಗೆ ಕಾಣ್ತಾರಿ ಕಣಜ ಅವರು ವ್ಯವಸಾಯ ಮಾಡ್ತಾರಿ ಅವ್ ಹಣ್ಣೊಂದಿಲ್ಲ ಅಂದ್ರೆ ಒಂದ್ 5-6 ಎಕರೆ ಜಮೀನು ಅದೇ ತೋಟ ಜಮೀನು ಎಲ್ಲ ಅದೇ ವ್ಯವಸಾಯ ಮಾಡ್ತಾವ ಹಣ್ಣುವೆ ನೋಡಕಂಗ್ ಕಾಣುತ್ತೆ ನಮ್ಮಂಗೆ ಅವರು ರೈತರೇ ಕಣಜ ಥೋ ಮಾಡ್ಬೇಕು ನಡಿಯೋ ತೋಟ ಬಿಟ್ರ ಆಗುತ್ತಾ ನೋಡಕಂಗ್ ದೊಡ್ಡ ಮನುಷ್ಯನಂಗ್ ಕಾಣ್ತಾರಿ ನೋಡು ಹೆಂಗ್ ತೋಟದ ಕೆಲಸ ಮಾಡ್ಕಂತಾರಿ ಹಂಗ್ ಮಾಡ್ಲಿಲ್ಲ ಅಂದ್ರೆ ಆಗುತ್ತೇನೋ ಮೈಲಿರ ಬೇವ್ರು ಕಿತ್ರಯ್ಯ ದುಡ್ಡು ಬರೋದು ಹಂಗೆ ಕೆಲಸ ಮಾಡೋ ಹೊತ್ಗೆ ಆ ಹಣ್ಣ ಒಂದ್ ತೂಕು ತುಂಡವಾಗಿರೋದ್ ಕಣು ದುಡ್ಡು ಕಾಸಲೆಲ್ಲವ ಒಂದ್ ನೇರ್ಪಾಗಿರೋದು ಅದಕ್ಕೆ ಆ ಹಣ್ಣ ನೋಡಕ್ ಪಾಪ ಹೆಂಗ್ ದೊಡ್ಡ ಮನುಷ್ಯರಂಗ್ ಕಾಣ್ತಾರೆ ಒಂದ್ ಚೂರ್ ದುರಂಕಾರ ಇಲ್ವಲ್ಲೋ ನಮ್ಮ ಅಂತಕ್ ಬಂದು ಕೂತಿದ್ದು ನಿಂತಿದ್ದು ಮುಂದಿನ ಸಲಿಗೂ ನಮ್ಗೆ ಕೊಡಿ ಹಣ್ಣು ಭಾರಿ ಚೆನ್ನಾಗಿದಾವೆ ಒಳ್ಳೆ ವ್ಯಾಪಾರ ಆಯ್ತು ಕಣಜ್ಜ ಅಂತ ಹೇಳಿ 200-500 ರೂಪಾಯಿ ಜಾಸ್ತಿನೇ ಕೊಟ್ಟೋಯ್ತು ಕಣು ಆದ್ರೂ ನಿಮ್ ಮಾವಿನ ಹಣ್ಣುವೆ ಭಾರಿ ಚೆನ್ನಾಗಿದೆ ಕಣ್ ತಗೊಳಜ್ಜ ಒಳ್ಳೆ ಲಾಭನೇ ಸಿಕ್ಕದೆ ಅದಕ್ಕೆ ಭಾರಿ ಖುಷಿಯಿಂದ 500 ರೂಪಾಯಿ ಕೊಟ್ಟೋಗವ್ರಕಂತ ತಗ ಹಣ್ಣು ಏನು ಅಂತ ಕಳಪೆ ಆಗತ್ತಲ್ಲ ಭಾರಿ ಚೆನ್ನಾಗಿದ್ದು ಹಣ್ಣು ಬಗ್ಗೆ ಮಾತಾಡಂಗಿಲ್ಕಣು ಭಾರಿ ಚೆನ್ನಾಗಿದ್ದು ನನ್ಗೆ ಹಣ್ಣು ಹೆಂಗಾರ ಆಗ್ಲಿ ಈ ಏಡಿಕಾಯ್ದೆ ಕಣು ತಲೆ ಕೆಟ್ಟೋಗಿದ್ದೀಗ ಏಡಿಕಾಯಿನ ಒಂದ್ 2 kg ತರಬೇಕಿತ್ತು ಕಣು ಈಗ ಹೇಳ್ಬಿಟ್ಟೆ ನನಗೆ ಸಮಾಧಾನ ಆಯ್ತಿಲ್ಲ ಥೋ ಸುಮ್ನಿರಾಜ ನೀನು ಬೆಳಿಗ್ಗೆ ಹೊತ್ಗೆ ಹೋಗಿ ಇಟ್ಕೊಂಬರ ಸುಮ್ನರು ನೀನ್ ಬರ್ಲಿಲ್ಲ ಅಂದ್ರೆ ನಾನೇ ಇಟ್ಕೊಂಬಂದು ನಿಮ್ಮ ಅಂತ ಕೊಡ್ತೀನಿ ಸುಮ್ನಿರಾಜ ಸರಿ ನಡಿಯಪ್ಪ ಅತ್ಲಾಗಿ ಇವತ್ತೇ ಒಂದ್ 2-3 kg ನೀನ್ ತಗೊಳದ್ಬಿಟ್ಟು ನೀನ್ ಎಂತ ಕೆಲಸ ಮಾಡಿದ್ ನೀನು ದಡ್ಡ ಕಣೋ ನೀನು ಏಡಿಕಾಯಿ ತಿನ್ಬೇಕಲ್ಲ ಥೋ ನೀನ್ ಹಿಂಗೆ ಅಂತ ಹೇಳಿರ್ ನನ್ಗೇನ್ ಗೊತ್ತಾ ಅಜ್ಜ ನಾನ್ ತಗೊಂಡ್ ಇಟ್ಕೊಂಡಿರೋನಿ ನಮ್ಮನೆ ಯಾರು ತಿನ್ನಲ್ ಕಣದ ನಾನು ಒಪ್ ತಿನ್ನುವಾಗ ಏಡಿಕಾಯ ಮೀನು ಮಟನ್ ಆದ್ರೆ ಎಲ್ಲ ಚೆನ್ನಾಗಿ ಬಡಿತಾರೆ ಈ ಏಡಿಕಾಯಿ ಆದ್ರೆ ಯಾರು ತಿನ್ನಕ್ಕಲ್ಲ ಎಲ್ಲ ಬರೀ ಮೂಳೆ ಮುಳ್ಳು ಅನ್ಕೊಂಡು ಯಾರು ತಿನ್ನಕ್ಕಲ್ಲ
ಅದಕ್ಕೆ ನಾನು ತಗೊಂಡು ಹೋಗಲ್ ಕಣಜ್ಜ. ಹಾ, ಬೇಕು ಅಂದಾಗ 1 kg ಅರ್ಧ kg ತಗೊಂಡೋಗಿ ನಾನು ಒಬ್ಬಂಗೆ ಮಾಡಿಸ್ಕೊತೀನಿ. ನಮ್ಮ ಮಕ್ಳು ಗಿಪ್ಲು ಯಾರು ತಿನ್ನಕಲ್ಲ. ಸರಿ ಕಣ್ ನಡಿಯೋ, ನೀನ್ ತಿನ್ಸಿ ಆಗಿಂದ ರೂಢಿ ಮಾಡ್ಬೇಕಣೋ ನಿಮ್ಮ ಮಕ್ಳಿಗೆಲ್ಲವ. ನನ್ನ ಮೊಮ್ಮಗ ಹಂಗೆ ಎಳಿತಾನೆ. ಹಾ, ಮಟನು ಗೀಟನು ಏಡಿಕಾಯಿ ಏನು ಬಿಡಲ್ಕೊಣು, ಹೋಗ್ದು ಬಿಸಾಕ್ತಾನೆ ಎಲ್ಲನೂ. ಏನ್ಲ ಮಂಜ ನೀನ್ ಎಲ್ಲಾನ್ ತಿಂತೀಯ? ಓ ನಿನ್ ಅತ್ತೆ ಕಣೋ ಜಾಸ್ತಿ ಉದ್ದಾಗಿರೋದು. ನಾನು ಎಲ್ಲಾನ್ ತಿನ್ಬೇಕು ಕಣೋ, ಇನ್ಮೇಲೆ ನಾನು ಉದ್ದ ಆಗ್ಬೇಕು ಅಂತ ಎಲ್ಲಾನ್ ತಿನ್ಬೇಕು. ಲೋ ದಡ್ಡ ಸುನಿಲ, ಎಲ್ಲಾನ್ ತಿಂದ್ರೆ ಉದ್ದ ಆಯ್ತಾರೇನು ದಪ್ಪ ಆಯ್ತಾರೆ? ನೀನು ದಪ್ಪಕ್ಕೆ ತುಂಬಿದೀಯ, ನಾ ಸಣ್ಣ ಉದ್ದಿನ ಕಣೋ. ಆದ್ರೂ ಎಲ್ಲಾನ್ ತಿಂತೀನಿ ಕಣೋ, ಮಟನು ಮೀನು ಏಡಿಕಾಯಿ ಚಿಕನು ಕೋಳಿ ಮೊಟ್ಟೆ ಎಲ್ಲಾನು ತಿಂತೀನಿ ಕಣೋ, ನಿನ್ನಂಗ್ ಆಡಲ್ಲ ನಾನು. ನಾನು ತಿಂತೀನಿ ಮಂಜ, ಆದ್ರೆ ನಮ್ ತಾತ ತರೋದೆ ಕಮ್ಮಿ ತರುತ್ತೆ ಕಣೋ. ನಿಮ್ ತಾತನ್ ಜಾಸ್ತಿ ತರಕಲ್ಲ ನಮ್ ತಾತ ಏನಿಲ್ಲ ಕಣಪ್ಪ. ಚೆನ್ನಾಗ್ ತಗೊಂಬರುತ್ತೆ. ಇನ್ನೇನ್ ಕಿರಣ್ ತಾತನ ಏನು ತರಲ್ಲ ಅನ್ಸುತ್ತೆ ಕಣ, ಅವನು ಪೂರ್ತಿ ಸಣ್ಣ ಇದಾನ ಅವನು. ಸುಮ್ನಿರ್ಲ ಮಂಜ, ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂಡ್ ಸುಮ್ನಿರು. ಅಲ್ಕಣಜ್ಜ, ಅದೆಲ್ಲ ಕಣ ಯಾರೋ ಮಾತಾಡ್ತಾ ಇರಂಗಾಯ್ತಲ್ಲ, ಏನ್ ಹಿಂಗೇನ್ರ ಕೇಳಿಸ್ತೇನಜ್ಜ? ಎಲ್ ಮಾತಾಡ್ತಾವ್ರ ಸಿದ್ದಪ್ಪ, ಎಲ್ಲೂ ಮಾತಾಡ್ತಲ್ ನಡಿ. ತಂಗಿದ್ ಮರದ ಗರಿಗಳು ಗಾಳಿಗಂಗೆ ತೂರಾಡ್ತಾವ್ ಕಣಂತಿ, ಅದಕ್ಕಂಗ್ ಕೇಳಿಸ್ತದೆ ಯಾರೋ ಮಾತಾಡ್ತಾವ್ರೆ ಅಂತವ. ಗಾಳಿಗಾವು ಮರಿತಿರೋದಂಗೆ. ನಡಿ ನೀನು. ಸರಿ ಬಾರಜ್ಜ, ಅತ್ಲಾಗ ಹೋಗಣ. ಬಾತ್ಲಾಗಿ ಒತ್ತಾಗುತ್ತ ಹೋಗಣ. ನಡಿಯಪ್ಪ ಅತ್ಲಾಗಿ. ನಮ್ಮಲ್ಲೂ ಮುದ್ದೆಗಿದ್ದೆ ಮಾಡಿರ್ತಾರೆ, ಉಂಡ್ಬಿಟ್ಟು ಹೊಸ ಮನೆ ಕತ್ತಾನೆ. ಇವತ್ತು ಏನು ಕೆಲ್ಸಲ್ಲ, ಮನೇಲೆ ಮನೆ ಕಂತಾನೆ ಇವತ್ತ. ನಡಿ ಅತ್ಲಾಗಿ. ಥೋ, ಕೇಳಿಸ್ಕೊಳಜ್ಜ, ಯಾರೋ ಮಾತಾಡ್ತಾರಂಗ ಅವ್ರು ಕೇಳಿಸ್ಕೊಂಡ್ ನೀನು ಒಂದ್ಸಲ. ಎಲ್ಲ ಸಿದ್ದಪ್ಪ ಎಲ್ಲಿ ಮಾತಾಡ್ತಾವ್ರು? ನಡಿ ನೀ ಸುಮ್ನೆ ನಡಿ ನೀನು. ನಿನ್ಗೊಂಥರ ನಿನ್ಗೆ ತಾಲ್ ಸರಿ ಇಲ್ಲ ಕಣೋ ನಿನ್ಗೆ. ಸರಿ ಬಾರಪ್ಪ ಅತ್ಲಾಗಿ. ಯಾವಾಗ ಬಂದ್ರು ಅಲ್ಲಿ ಮಾತಾಡ್ತಾವ್ರೆ ಇಲ್ಲಿ ಮಾತಾಡ್ತಾವ್ರೆ, ಅಲ್ಲಿ ಹಂಗೋಯ್ತು ಇಲ್ಲಿ ಹಿಂಗೋಯ್ತು ಅಂತ ಬೋರಿ ಹಿಂಗ್ ಎದ್ರಕಂತ ನೀವನು. ಥೋ, ನಾನೇನ್ ಎದ್ರಕಳ್ಳಿಲ್ ಕಣಜ್ಜ, ಹೇಳಿದ್ದು ಯಾರೋ ಮಾತಾಡ್ತಾರಂಗೈತೆ ಅಂತ ಹೇಳಿ. ನಡಿಯೋ ನೀನು, ನಡಿ. ಯಾರು ಮಾತಾಡ್ತಿಲ್ ಕಣ, ನಡಿ ನೀನು. ಲೋ ಏನ್ರ ನೀವು ಸುಮ್ನೆ ಅಂತ ಇರಕ್ಲ್ವಲ್ರೋ ನೀವು? ನಿಮ್ ತಾತ ಅಲ್ಲೇ ನಿಂತ್ಕೊಂಡೈತೆ, ಏನ್ ವಟ ಅಂತಿರಲ್ರೋ ನೀವು? ಕಿರಣ ಸುಮ್ನಿರ್ಲ, ಅವ್ರಿಗೇನ್ ಕೇಳಿಸ್ತಿಲ್ಕಣಂತೆ. ಸಿದ್ದಪ್ಪ ಏನೇನೋ ತಲೆ ತಿಂದ್ರುವೆ ಮಂಜರ ತಾತ ಸುಮ್ನು ಹೋತು. ಗಾಳಿಗಂಗೆ ಏನೇನೋ ಸೌಂಡ್ ಕೇಳುತ್ತೆ, ಬಾ ಸಿದ್ದಪ್ಪ ನೀನು ಅಂತ ಹೇಳ್ಕೊಂಡು ಸುಮ್ನು ಹೋತತ್ಲಾಗಿ. ಸುನಿಲ ನಡ್ಲ ಬಿರ್ಬಿದ್ದ ನಡಿ ಇವಾಗ. ನಮ್ ತಾತಂಗ ಮಂಟಕ್ ಹೋತು, ಬಿರ್ಬಿದ್ ಹೋಗಿ ಇಟ್ಕೊಂಬರ ನಡಿಯೋ. ನಡಿಯಪ್ಪ ತಂದೆ ಸುನಿಲ, ನೀನ್ ಬರೀ ಮಾತಾಡೋದು ಎತ್ಕೊಂಡ್ ನಡಿಯೋ. ಸರಿ ಆಯ್ತು, ಬರ್ರಪ್ಪ ಬಿರ್ಬೊಮ್ಮೆ. ಈಟಗಂಟ ನೀವೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನಾನ್ ಮಾತಾಡ್ತಿದ್ದೀನಿ ಅಂತ ನನ್ ಮೇಲೆ ಹೇಳ್ತೀರಿ ನೀವು. ಬನ್ನಿರ್ಲ ನೀವು, ಬನ್ನಿ. ನಡಿ ಬಿರ್ಬಿರ್ನಿ. ಕಿರಣ ಬಿರ್ಬಿರ್ನ ಬಾರ್ಲ ನೀನು. ಸಣ್ಣ ಕಾಲ ಹಾಕೊಂಬರ್ತಾನೆ ಇವನು. ಏಡಿ ಹಿಡಿಯಕ್ ಹೋಗ್ತಾನಲ್ಲ, ಅದಕ್ಕೆ ಅವನಿಗೆ ಈಗ್ಲೇ ಕಾಲೆಲ್ಲ ನಡುತ್ತಾವೇನೋ ಕಣೋ. ಸುನಿಲ ಸರಿಯಾಗಿ ಮಾತಾಡ್ಲ ನೀನು, ನನ್ಗೆ ಹತ್ರ ಕಾಲೆಲ್ಲ ನಡುತ್ತವೆ. ಏಡಿ ಹಿಡ್ಕೊಳಕ್ ಹೋದಾಗ ಕೈಗೆ ಕಟ್ಟವಲ್ಲ ಅವು, ಅದಕ್ಕೆ ಎದ್ರಕೊಂಡು ಕಾಲ್ ನಡುತ್ತಿದ್ಯಾ ಅನ್ಕೊಂಡೆ ಕಣೋ. ನಾನೇನ್ ಎದ್ರಕೊಂಡ್ ನಡಿಯೋ. ನಾನ್ ಅಂತ ಏಡಿ ಹಿಡ್ದಿದ್ದೀನ ನಡಿಯೋ, ನಾನೇ ಎದ್ರಕೊಂತಲ್ಲ. ಹುಷಾರು ಕಣೋ ನೀನು, ನಿನ್ ಕೈ ಕಾಲು ಸಣ್ಣಕವೆ. ನೀನು ಹುಷಾರು. ಸುನಿಲ ಕಿರಣ ಬಿರ್ಬಿನ ನೋಡ್ರು, ಬರೀ ಮಾತಾಡ್ ನಿಮ್ದು. ಬಿರ್ಬಿನ ನಡೀರಿ. ಮತ್ತೆ ನೋಡ್ಲ ಮಂಜ, ನನ್ಗೆ ಹೇಳದ, ನನಗ್ ಬೈತಾನಲ್ಲ ಸುನಿಲ. ಮಂಜ, ಒಂದ್ ಸಿಕ್ಬಿಡ್ತು ಕಣೋ ನಮ್ಗೆ, ಒಂದ್ ಸಿಕ್ಬಿಡ್ತು. ನನಗೂ ಸಿಕ್ತು ಕಣೋ, ಬಿರ್ಬಿನ ಹಿಡ್ಕೊಂಡು ಬೋಸ್ ಒಳಗೆ ಹಾಕಳೋ. ಕಿರಣ ನೀನ್ ಹಿಡ್ಕೊಳ್ಳಲ್ವೇನೋ? ಅವ್ನ್ಗೆಲ್ ಹಿಡ್ಕೊಳಕ್ ಬರುತ್ತಲ್ಲ, ಸುಮ್ನಂಗ್ ಮಾತಾಡ್ತಾನ್ ಕಣೋ. ನಂಗ್ ಭಯ ಆಗುತ್ತೆ ಕಣ್ರೋ, ನೀವೇ ಹಿಡ್ಕೊಡ್ರ ಅತ್ಲಾಗಿ. ಸರಿ ಬಿಡಪ್ಪ, ಅತ್ಲಾಗಿ ಹಿಡ್ಕೊಡ್ತೀವಿ. ಸುನಿಲ ಬಾರ್ಲ ಸಾಕು, ಹೋಗೋಣ ಅತ್ಲಾಗಿ. ಸಂಜಾಯ್ತು ಬಾರೋ. ನಿಮ್ಮ ಅಜ್ಜಿ ಕೈ ಚೆನ್ನಾಗಿ ಒಡ್ಸ್ಕೊತಿಕಂಡ್ ನಡಿಯಪ್ಪ ಮಂಜ ನೀನು. ನಿಮ್ಮ ಜೊಡಿಯಲ್ವೇಂದ? ನಿಮ್ಮ ಜೊಡಿಯಲ್ವಾ? ನಮ್ಮ ಅಜ್ಜಿನು ಚೆನ್ನಾಗ್ ಬಿಡುತ್ತೆ, ಆದ್ರೆ ನನ್ಗೆ ನೋವಾಗಲ್ ಕಣೋ ನಮ್ಮ ಅಜ್ಜಿ ಹೊಡಿಯೋದು. ಸರಿ ನಡ್ಲ ಸುನಿಲ. ಕಿರಣ ನಡ್ರ ಹೋಗೋಣ ಮನೆಗೆ ಅತ್ಲಾಗಿ. ಸರಿ ಬಾ ಮಂಜ ಹೋಗೋಣ. ಸುನಿಲ ಕಿರಣ ನಡಿಲ ಬಿರ್ಬಿನ್ ಹೋಗೋಣ ನಾವು. ಮಂಜ ಹೋಗ್ತಿಲ್ವೇನೋ, ಬಾರೋ ನೀ ಬಿರ್ಬಿನ್ನೆ. ಒಳ್ಳೆ ಏಡಿಕಾಯಿ ಸಾರ್ ಮಾಡ್ಸ್ಕೊಂಡು ಉಂಡ್ಬಿಡ್ಬೇಕು ಇವತ್ತ. ಎಷ್ಟು ಊಟ ಮಾಡ್ತೀವೋ ಆಟು ಬಯಸ್ಕೊಂತಿಕಣನ್ ಬಾರ್ಲ ಮಂಜ. ಕಿರಣ ಸುನಿಲ ನೀವು ಹೋಗಿರ್ಲ ಬಿರ್ಬಿನ್, ನನ್ನ ಮಜ್ಬರತಿ ಹೋಗ್ರೋ ನೀವು. ಸರಿ ಆಯ್ತು, ನಾವು ಹೋಯ್ತು ಬಿಡು. ಅಜ್ಜಿ ಬಾರಜ್ಜಿ, ಲಾಚಿಗೆ ಏಡಿಕಾಯಿ ಹಿಡ್ಕೊಂಬನ್ನಿ ನೋಡು. ಇದೇನಾಜ ನಿಮ್ ಹುಡ್ಗೇನೋ ಬಾಣ್ಲಿ ಹಿಡ್ಕೊಂಡ್ ನಿಂತದೆ ಮನೆ ಮುಂದೆಯ? ಅದೇನ್ ಹಿಡ್ಕೊಂಡ್ ನಿಂತದೋ ನಡಿಸಿದ್ದಪ್ಪ ನೋಡೋಣ. ಬಾರಜ್ಜಿ ಆಚಿಗೆ. ಇದೇನ್ಲ ಪಾಪ, ಏಡಿಕಾಯಿ ಯಾರ್ಲ ಹಿಡ್ಕೊಂಬಂದಾರು?
ನೋಡ್ದೇನಾಚೋ ನಿನ್ ಅಮ್ಮಾಗ ಹೋಗಿ ಏಡಿಕಾಯಿ ಇಟ್ಕೊಂಬಂದವ್ನಿ. ಇದೇನ್ ಸಿದ್ದಪ್ಪ ಹಿಂಗಂತೀಯ? ಅವನೆಲ್ಲಿ ಏಡಿಕಾಯಿ ಇಟ್ಕೊಂಬರಕ್ ಹೋಯ್ತಾ ನಡಿ ನೀನು. ನೋಡ ಜಾಲಿ ನೋಡು. ನಿನ್ ಮೊಮ್ಮಗ ಎಲ್ಲಿ ಹೋಯ್ತಾನೆ ಏಡಿಕಾಯಿ ಇಟ್ಕೊಂಬರಕ್ಕೆ ಅಂದಲ್ಲ, ಹೋಗಿಲ್ವಾ ನಿನ್ ಮೊಮ್ಮಗ? ಲಾ ಪಾಪ, ಯಾರ ಜೊತೆ ಹೋಗಿದ್ದ ನೀನ್ ಏಡಿಕಾಯಿ ಹಿಡಿಯಕ್ಕೆ? ಯಾರ ಜೊತೆ ಹೋಗಿದ್ದೆ ನೀನು? ಯಾ ತಾತ ನೀನ್ ಏನೋ ಹಂಗ್ ಅಂತಿದಂತ ತಾತಾಗ ಆ ಏಡಿಕೆನ ಇಟ್ಕೊಂಡ್ ಬರ್ಬೇಕಿತ್ತು ಅಂತೇಳಿ ಅಂತಿದಂತಲ್ಲ. ಸುನಿಲ ಕೇಳಿಸ್ಕೊಂಡ್ ಹಂಗ್ ಅಂದ ನನಗೆ. ಲಾ ನಿಮ್ ತಾತ ಏಡಿಕೆ ತಿನ್ಬೇಕು ಅಂತ ಆಸೆ ಆಗೈತೆ ಕಣ್ಲಾ, ಹೋಗಿ ಏಡಿಕೆನ ಇಟ್ಕೊಂಡ್ ಬರಂ ಬಾರ್ಲಾ ಅಂತ ಕರ್ದಕಂತ ತಾತ. ಅಕ್ಕೆ ಹೋಗಿ ಅವನ್ ಸ್ವಲ್ಪ ಇಟ್ಕೊಂಡ್ ಬಂದ್ಬಿಡಕಂತ ತಾತ. ಲಾ ಪಾಪ ಇಂತ ಕೆಲಸ ಮಾಡಬೇಡ ಅಂತ ಅವತ್ತೆ ಹೊಡಿನಿಲ್ವೇನೋ? ಮೀನ್ ಹಿಡಿಯಕ್ ಹೋದಾಗ್ಲೇ ಆಗವಷ್ಟು ಬೈಸ್ಕೊಂಡ್ಬಿ. ಈಗ ಹೋಗಿ ಏಡಿಕಾಯಿ ಇಟ್ಕೊಂಡ್ ಬಂದಿದ್ಯಾನೋ ನೀನು? ನಿಂತೇನ್ ತಲೆ ಒಳಗ್ ಸಾಮಾನ್ ಇಲ್ವೇನೋ ನಿನ್ಗೆ? ಇದ್ಯಾಕವ್ರಾಜಿ ಹಿಂಗ್ ಕೂಗಾಡ್ತೀನಿ ನಾ ಹುಡುಗನ ಮೇಲೆ? ಏಡಿಕಾಯಿ ಹಿಡ್ಕೊಂಬಂದ್ರೇನು? ಅದು ಸಣ್ಣದೊಂದ್ ಗುಂಡಿ ಇತ್ತಕ್ಕಂತ ಸುಮ್ನಿರು. ಆ ಗುಂಡಿ ಒಳಗೆಲ್ಲ ಜನ ಎಲ್ಲ ಹಿಡಿತಿದ್ರು. ನಿಮ್ಮ ಅಮ್ಮಗ್ನು ಹೋಗಿ ಒಂದೆರಡು ಹಿಡ್ಕೊಂಬಂದ್ ನಾವು ಸುಮ್ನಿರಾಜಿ. ಯಾರು ಜನ ಇಲ್ಲ, ನಾವು ಮೂರೇ ಜನ ಹೋಗಿ ಇಟ್ಕೊಂಡ್ ಬಂದ ಪಟಾಪಟ್ನಿ. ಪಾಪ ಹೋಗ್ಬೇಡ ಕಣು ಅಂತ ಬಡ್ಕೊಂಡ್ರು ಹೋಗ್ತೇನೋ ನೀನು? ಹೇಳಿದ್ ಮಾತು ಅಂತ ಕೇಳಾಕಲ್ ನೀನು. ಅವನ್ಗೆ ವಧೆ ಕೊಟ್ರೆ ಸರಿ ಆಗಲ್ಲ ಅವನಿಗೆ. ಯಾಕೆ ಹೋಗಿದ್ದೆ ನೀನ್ ಅಲ್ಲಿಗೆ? ಸುಮ್ನಿರಜ್ಜಿ, ಏನಾಗಲ್ಲ. ಇಟ್ಕೊಂಡ್ ಬಂದೆ ಅಂದ್ರೆ ಏನಾಗುತ್ತಜ್ಜಿ? ಒಂಚೂರ ಸಾರ್ ಮಾಡು ಜಾಸ್ತಿನೇ. ಚೆನ್ನಾಗಿರುತ್ತೆ. ಚಳಿಗೊತ್ತು ಊಟ ಮಾಡೋಣ ಮಾಡಜ್ಜಿ, ಏನಾಗಲ್ಲ. ಆಹಾ, ಅಜ್ಜನ್ ತಕ್ಕ ಮೊಮ್ಮಗ ಆಗ್ಬಿಟ್ಟವನ್ ಕಣಜಿ. ಆ ತಾತನ ಬುದ್ಧಿಯ ಒಂದ್ ಚೂರ್ ಬಿಟ್ಕೊಟ್ಟಲ್ಲ ಅವನು. ಸುಮ್ ಕೂಕಳ ನೀನು. ಮಾತ್ ಎತ್ತಿರ್ ತಾತನ್ ಬುದ್ಧಿ ಬಿಟ್ಕೊಟ್ಟಲ್ಲ, ತಾತನ್ ಬುದ್ಧಿ ಬಿಟ್ಕೊಟ್ಟಲ್ಲ ಅನ್ಬೇಡ ನೀನು. ಸುಮ್ನಿರ್ ನೀನು. ಏಟ್ ಹೇಳೋದು ಏನೋ ಗೊತ್ತಿಲ್ಲ ಕಣಜ ಇವನಿಗೆ. ಭಾನುವಾರ ಬತ್ತು ಅಂದ್ರೆ ಹೋಗ್ಬಿಡ್ತಾನೆ ಎಲ್ಲೆಲ್ಲಾರವ. ಕುತ್ಕೊಂಡ್ ನನ್ ಪಕ್ಕ ಟಿವಿ ನೋಡ್ತಿದ್ದಾನೆ. ಯಾವಾಗ ಎದ್ದೋದ ಅನ್ನೋದೇ ಗೊತ್ತಲ್ಲ ನನಗೆ. ಸರಿ ಆಯ್ತು, ನೀನ್ ಕೂಗಾಡ್ಬೇಡ. ಹೋಗ ಒಂಚೂರು ಸಾರು ಮಾಡೋಗತ್ಲಾಗಿ. ಅವ್ನಿಗಿನ್ ಭಾನುವಾರ ಬತ್ತು ಅಂದ್ರೆ ಎಲ್ಲೂ ಕಳ್ಸಕ್ಕಲ್ಲ. ನನ್ ಜೊತೆ ತೋಟಕ್ಕೆ ಕರ್ಕೊಂಡೋಗಿ ತೋಟದಿಂದ ಮನೆಗ್ ಕರ್ಕೊಂಡ್ ಹೋಗ್ತಾನಿ. ಅವ್ರ ಜೊತೆ ಬರೀ ಸುತ್ತದಾಗದು ಒಂದು. ಏಟ್ ಹೇಳಿದ್ರು ಕೇಳ್ತಿಲ್ವಲ್ಲ ಪಾಪ ನೀನು. ಏನಾರ ಜಾಗೀರ್ ಬಿದ್ದೆ ಯಾರೋ ಆಗದು. ಸರಿ ಕಣಜ್ಜ, ನಾನು ಹೋಗ್ ಬರ್ತೀನಿ. ಕುತ್ಕಸಿದ್ದಪ್ಪ, ಎಲ್ಗ ಹೋಗ್ತೀಯ? ಕುತ್ಕ ನೀನು. ಏಡಿ ಸಾರ್ ಮಾಡತ್ ನಿಮ್ ಅಜ್ಜಿ, ಉಣ್ಕೊಂಡು ಹೋಗುವಂತ ಕುತ್ಕ. ಕುತ್ಕಸಿದ್ದಪ್ಪ, ಏಡಿಕಾಯಿ ಸಾರ್ ಮಾಡ್ತೀನಿ ಉಣ್ಕೊ ಹೋಗುವಂತೆ. ನೋಡ್ದೇನೋ ನನ್ನ ಮೊಮ್ಮಗ ಏನೇನ್ ಕೆಲಸ ಮಾಡ್ತಾನೆ ಅಂತ. ಹೇಳ್ದೆ ಕೇಳ್ದೆ ಸುತ್ತಕ್ ಹೋಗ್ತಾನತ್ಲಾಗಿ. ತಗೊಂಡೋಗಿ ಅವ್ರ ಅವ್ವಾರ ಅಪ್ಪನ ಸ್ಕೂಲ್ಗೆ ಹಾಕ್ಬಿಡ್ತಾನೆ. ಸಂಜೆ ಹೋಗಿ ಬೆಳಗ್ಗೆ ಬರಂಗೆ ಸರಿಯಾಗುತ್ತಾಗಿ ಇವನಿಗೆ. ಇಲ್ಲೇನೋ ಪಾಪ ಜನ ನೋಡ್ಕೊಂಡಿರ್ಲಿ, ಆ ಸಿಟಿ ಒಳಗೆ ಇರಕ್ ಬೇಜಾರ್ ಮಾಡ್ಕತ್ತಾನ ನನ್ನ ಮೊಮ್ಮಗ ಅಂತೇಳಿ ನಾನು ಕರ್ಕೊಂಡ್ ಬಂದ್ರೆ ಇವನು ಏಡಿಕಾಯಿ ಹಿಡಿಯಕ್ ಹೋಯ್ತಾನ. ಭಾನುವಾರ ಬಂದ್ರೆ ಭಾನುವಾರ ಬಂದ್ರೆ ಮೀನ್ ಹಿಡಿಯಕ್ ಹೋಯ್ತಾನೆ. ಭಾನುವಾರ ಬತ್ತು ಅಂದ್ರೆ ಮಾವಿನಕಾಯಿ ಕೇಳಬೇಕು ಹೋಯ್ತಾನೆ. ಇದೇ ಒಂದ್ ಕೆಲಸ ಮಾಡ್ಕೊಂಡ್ಬಿಟ್ಟವನ ಇವನು. ಬರ್ಲಿ ಸರವ ಒಂದಾಗ ತಗೊಂಡೋಗಿ ಸಿಟಿಗೆ ಹಾಯ್ಕೊಳ್ರಪ್ಪ ಅಂತೀನಿ. ಅದೇ ನಾ ಸಿಟಿ ಗಿಟಿಗೆಲ್ಲ ಸ್ಕೂಲ್ ಹೋಗಲ್ ಕಣಜಿ. ನಮ್ಮೂರ್ ಸ್ಕೂಲೇ ಬಂಬಟ್ಟಾಗದೆ. ನಾನಲ್ಲೆಲ್ಲ ಹೋಗಲ್ ಕಣ್. ನೀನು ಹೋಗಾಜಿ ಸಾರ್ ಮಾಡು. ಲಾ ಪಾಪ, ನೀನ್ ಹಿಂಗೆ ಆದ್ರೆ ನಾನು ಕಳಿಸ್ಬಿಡ್ತೀನಿ ಕಣೋ. ನಾನು ಕಳಿಸ್ಬಿಡ್ತೇನೆ ನೋಡು. ನೀನು ಇಲ್ಲೇ ಹೆಂಗ ಓದ್ಕೊಂಡು ತಿನ್ಕೊಂಡ್ ಉಣ್ಕೊಂಡು ಇರೋ ಅಂತ ಅಂದ್ರು ನೀನು ಭಾನುವಾರ ಬತ್ತು ಅಂದ್ರೆ ತೋಟಕ್ಕೆ ಹೋಯ್ತಿಯಲ್ಲೋ. ಜಾರ್ಗೀರ್ ಬಿದ್ದು ಯಾವು ಗಿವು ಕೊಡಿದ್ರೆ ಏನೋ ಮಾಡೋದು. ಸರಿ ಬಿಡ್ತಾತ, ತಪ್ಪಾಯ್ತು. ನಾನು ಇನ್ನೊಂದ್ಸಲ ಹೋಗಲ್ಲ ಬಿಡ್ತಾತ. ನನ್ನ ಸಿಟಿ ತಗೊಂಡೋಗಿ ಸ್ಕೂಲ್ ಸೇರ್ಸ್ಬಿಡಿಕಂತಾತ. ನಾನು ಇಲ್ಲೇ ಹೋಗ್ತೀನಿ. ಭಾನುವಾರ ಶನಿವಾರ ಬತ್ತು ನಾನು ಎಲ್ಲೂ ಹೋಗಲ್ಲ ಕಂತಾತ, ಇಲ್ಲೇ ಇರ್ತೀನಿ. ಬಿಡಜ್ಜ ಅತ್ಲಾಗಿ ಆ ಹುಡ್ಗ ಹೆಂಗ ಹೋಗಲ್ಲ ಅಂತ ಬಿಡತ್ಲಾಗಿ. ಇವತ್ತೆಲ್ಲ ಹೋಗ್ ತಪ್ಪು ಮಾಡೋದೇನ್ ಮತ್ ಹೋಗಲ್ಲ ಅಂತ ಬಿಡಜ್ಜ. ಅಜ್ಜ, ಏಡಿಕಾಯಿ ಸಾರು ಮಾತ್ರ ಭಾರಿ ಚೆನ್ನಾಗ್ ಮಾಡಕ್ ಕಣಜ್ಜ ಗೌರಜ್ಜಿ. ಸಿದ್ದಪ್ಪ, ಸಾರು ಯಾವ್ದಾರ ಆಗಿರ್ಲಿ ಈ ಒಜ್ಜಿ ಕೈಲಿ ಒಸಿ ಚೆನ್ನಾಗ್ ಹಾಕಲ್ಲ ಕಣೋ ಸಾರು. ಭಾರಿ ಚೆನ್ನಾಗಿರುತ್ ಮಾತ್ರ. ನಮ್ಮ ಅಜ್ಜಿ ಎಲ್ಲ ಸಾರು ತಿಂಡಿ ಎಲ್ಲ ಸೂಪರ್ ಆಗಿ ಮಾಡುತ್ತೆ. ಆದ್ರೆ ಒಂದೊಂದ್ಸಲ ಬೈಯುತ್ತೆ ಅನ್ನೋದು ಅಷ್ಟೇ ಬೇಜಾರು ನಮ್ಗೆ. ಅದ್ಕೆ ಕಣೋ ನಿಮ್ ತಾತು ನೀನುವೆ ಹಿಂಗ್ ತಿಂದಿಂಗ್ ಆಗಿರೋದು. ಗೌರಜ್ಜಿ ಭಾರಿ ಚೆನ್ನಾಗ್ ಮಾಡುತ್ತೆ ಬಿಡು ಸಾರ. ನಾ ಪಾಪ ನಾನು ಎಡಗೈಲಿ ಒಗ್ಗರಣೆಗೆ ಹಾಕಿದ್ರು ಭಾರಿ ಚೆನ್ನಾಗಿರುತ್ತೆ ಕಣೋ ಸಾರು. ಸಾರಂತೂ ಜರಿಯಂಗಿಲ್ಲ, ಅಷ್ಟ್ ಚೆನ್ನಾಗಿರುತ್ತೆ. ಹೂಕಂದ್ ಬಿಡ್ಗೌರಜ್ಜಿ, ಸಾರು ಮಾತ್ರ ಭಾರಿ ಚೆನ್ನಾಗದೆ. ಎಂದು ಊಟ ಮಾಡುತ್ತಲ್ಲ ಇಂಥ ಸಾರು ನಾನು. ನಿನ್ ಎಡಗೈಲಿ ಒಗ್ಗರಣೆಗೆ ಹಾಕಿದ್ರು ಸಾರು ಮಾತ್ರವ ಸಕ್ಕದಾಗದ್ ಮಾತ್ರವ. ನೋಡಿದ್ರ ಸ್ನೇಹಿತರೆ, ಸಿದ್ದಪ್ಪ ಏಡಿಕಾಯಿ ಸಾರ ಭಾರಿ ಚೆನ್ನಾಗೈತೆ ಅಂತ ಹೇಳಿ ಊಟ ಮಾಡ್ತೈತಿ. ನಿಮ್ಮಲ್ಲೂ ಅಕ್ಕಪಕ್ಕದಲ್ಲಿ ಗುಂಡಿಲೆಲ್ಲರ ಏಡಿಕಾಯಿ ಇದ್ರೆ ತಂದು ಏಡಿಕಾಯಿ ಸಾರು ಮಾಡ್ಕೊಂಡು ಭಾರಿ ಚೆನ್ನಾಗಿರುತ್ತೆ. ಇವತ್ತಿನ ಕತೆ ಇಷ್ಟೇ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಜ್ಜಿ ನಾನು ಹೇಳ್ತೀನಿ ಅಜ್ಜಿ ಹಂಗಂತ. ಹೇಳ ಪಾಪ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದ್ನು ನಿನ್ಗೆ ಹೇಳ್ಕೊಡ್ಬೇಕಾನೋ ಹೇಳು.